ಹಾಯ್, ಈಗೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೌನ್ಸಿಲಿಂಗ್ ನಲ್ಲಿ ಯಾವ್ಯಾವ ಕೋರ್ಸ್ಗಳಿಗೆ ಸಂಬಂಧಿಸಿದ್ದು ಅದನ್ನು ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಎಂಜಿನಿಯರಿಂಗ್, ಅದಂತರ ನ್ಯಾಚುರೋಪತಿ, ಯೋಗ, ಅದಂತರ ಬಿ ಫಾರ್ಮಾ, ಫಾರ್ಮಾಡಿ, ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದ್ದು. ಅದ್ರ ಜೊತೆಗೇನೆ ವೆಟರ್ನರಿ ಕೋರ್ಸ್, ನಂತರ ಫಾರ್ಮ್ ಸೈನ್ಸ್ ಕೋರ್ಸಸ್ ಇರುತ್ತೆ. BSc ಅಗ್ರಿಕಲ್ಚರ್, ಅದಂತರ BSc ಫಾರೆಸ್ಟ್ರಿ, ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಈ ರೀತಿ ಫಾರ್ಮ್ ಸೈನ್ಸ್ ಕೋರ್ಸಸ್ ಏನಿದೆ ಅದಕ್ಕೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೇನೆ ಈಗ BSc ನರ್ಸಿಂಗ್ ಕೋರ್ಸ್, ನಂತರ ಆರ್ಕಿಟೆಕ್ಚರ್ ಕೋರ್ಸ್, ಈ ಎಲ್ಲ ಕೋರ್ಸನ್ನು ನೀವು KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಈಗ ಏನು ರಿಲೀಸ್ ಮಾಡಿದ್ದಾರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಕೋರ್ಸ್ಗಳ ಹೆಸರು ಗೊತ್ತಾಯಿತು ಅನ್ಸುತ್ತೆ. ನಂತರ ಮುಂದಿನ ದಿನಗಳಲ್ಲಿ ಈ ಥರ ಕೋರ್ಸ್ಗಳು ಏನಿದಾವೆ, ಈಗ ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಆಯುಷ್ ಕೋರ್ಸ್ ಆಗಿರ್ಬೋದು, ಇವುಗಳಿಗೆ ಸಂಬಂಧಿಸಿದ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ರಿಲೀಸ್ ಮಾಡ್ತಾರೆ. ಆವಾಗ ಅದನ್ನು ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇದಿಷ್ಟು ವಿಷಯಗಳಾಗಿತ್ತು. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.